ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ KS Vlogs. ಇವತ್ತಿನ ವಿಶೇಷ ಏನಂದರೆ ಇವತ್ತು 12ನೇ ತಾರೀಕು. ಇವತ್ತು ಫಸ್ಟು ಹ್ಯಾಪಿ ಮದರ್ಸ್ ಡೇ. ಇವತ್ತು ಮದರ್ಸ್ ಡೇ ಇರೋದ್ರಿಂದ ಎಲ್ರಿಗೂ ವಿಶ್ ಮಾಡಿದ್ದೇನೆ. ಹ್ಯಾಪಿ ಮದರ್ಸ್ ಡೇ. ಯಾರ್ಯಾರೆಲ್ಲ ನೋಡ್ತಿದ್ದಾರೆ ಎಲ್ಲರೂ ನಿಮ್ಮ ಪೇರೆಂಟ್ಸ್ಗೆ ವಿಶ್ ಮಾಡಿ ಆ್ಯಂಡ್ ನಿಮ್ಮ ಮದರ್ಸ್ಗೆ ವಿಶ್ ಮಾಡಿ. ನಾನು ನಮಗೆ ಇವತ್ತು ವಿಶ್ ಮಾಡ್ತಿದ್ದೀನಿ. ಇವತ್ತಿನ ಸ್ಪೆಷಲ್ ಏನಂದರೆ ನಾನೊಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ತುಂಬ ಪವರ್ಫುಲ್ ದೇವಸ್ಥಾನ ಅದು. ಆ ದೇವಸ್ಥಾನ ಅಂದರೆ ಆಲ್ಮೋಸ್ಟ್ ನಿಮಗೆಲ್ಲ ಅಂದ್ಕೊಂಡಿರ್ತಾರೆ ಅದು ಬೇರೆ ಎಲ್ಲ ತೋರಿಸ್ತೀನಿ ಅಂತ. ಇಲ್ಲ, ಇದು ತುಂಬ ಸ್ಪೆಷಲ್ಲು. ಹಾಗೆ ಒಂದು ರೋಡ್ ಟ್ರಿಪ್ ಕೂಡ ಇರುತ್ತೆ. ಈ ಲಾಗು ತುಂಬ ವಿಶೇಷ ನನಗೆ. ಏನಕ್ಕೆ ಅಂದರೆ ಇವತ್ತು ಮದರ್ಸ್ ಡೇ ಆ್ಯಂಡ್ ನಾನು ಹೋಗ್ತಿರೋ ಜಾಗನೂ ಕೂಡ ನಂಗೆ ಅಷ್ಟೇ ಸ್ಪೆಷಲ್ಲು. ನಾನು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡಿದ್ದೆ ಹೋಗೋಣ ಅಂತೇಳಿ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು ಅಮ್ಮ ಆ್ಯಸ್ ಯೂಶಲ್. ಸೊ ಅಮ್ಮನ ಬಿಟ್ಟು ಹೋಗೋಕ್ಕಾಗಲ್ಲ, ಅದು ಹಂಗಾಗಿ ನಾನು ಅವರು ಹೋಗ್ತಾ ಇದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ಈ ಲಾಗು ಮೇ ಬಿ ಮಂಗಳವಾರ ಅಪ್ಲೋಡ್ ಆಗುತ್ತೆ. ಏನಕ್ಕೆ ಅಂದರೆ ಇವತ್ತು ಮದರ್ಸ್ ಡೇ ಇದೆಯಲ್ಲ, ಸೊ ಇಲ್ಲ ಎಡಿಟಿಂಗ್ ಎಲ್ಲ ಮಾಡಿ ನಿಮಗೆಲ್ಲ ಅಪ್ಲೋಡ್ ಮಾಡಬೇಕು. ಸೊ ಹಂಗಾಗಿ ಮಂಗಳವಾರ ಬರುತ್ತೆ. ಏನು ಗುರು ಭಾನುವಾರ ವಿಶ್ ಮಾಡಿ ಮಂಗಳವಾರ ವೀಡಿಯೋ ಅಪ್ಲೋಡ್ ಮಾಡಿದ್ದೀರ ಅಂತ ಅನ್ಕೋಬೇಡಿ. ಮದರ್ಸ್ ಡೇ ಇರೋದು 12ನೇ ತಾರೀಕು. ಸೊ ಇವತ್ತೇ ವಿಶ್ ಮಾಡಿ 12ನೇ ತಾರೀಕು. ಅದು ಅಲ್ಲದೆ ವೆದರ್ ಮಾತ್ರ ತುಂಬ ಚಿಲ್ಲಾಗಿದೆ, ಕೂಲಾಗಿದೆ. ಸೊ ಹಂಗಾಗಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅಮ್ಮನೂ ರೆಡಿ ಆಗಿದ್ದಾರೆ. ಸೊ ಅವ್ರಿಗೂ ವಿಶ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗೋಣ. ಅಂದಿವೆ ನಿಮಗೆ ನಾನು ಎಲ್ಲಿ ಹೋಗ್ತೀನಿ ಅನ್ನೋದು ಹೇಳ್ತೀನಿ, ಯಾವ ಪ್ಲೇಸ್ ಅಂತ ಹೇಳ್ತೀನಿ. ದೇವಸ್ಥಾನ ಅನ್ನೋದು ಮಾತ್ರ ಹೇಳಿದ್ದೀನಿ ಅಷ್ಟೇ. ಸೊ ಎಲ್ಲಿಗೆ ಹೋಗ್ತೀನಿ ಅನ್ನೋದು ನಾನು ಅಂದಿವೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇನ್ಮೇಲೆ ಲಾಗ್ಸ್ ಬರುತ್ತೆ. ಏನಕ್ಕೆ ಅಂದರೆ ಇಷ್ಟು ದಿವಸ ಏನಕ್ಕೆ ಮಾಡಿಲ್ಲ ಅಂದರೆ ಸ್ವಲ್ಪ ಕೆಲಸಗಳಿದ್ದು ಓಡಾಟ ತುಂಬ ಬಿಸಿ ಇದೆ. ಸೊ ಹಂಗಾಗಿ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಅಂತೂ ಖಂಡಿತ ಮಾಡೇ ಮಾಡ್ತೀನಿ. ತಿಂಗಳಿಗೆ ಇನ್ನೊಂದು 5 ಲಾಗ್ಸ್ ಅಂತೂ ಕನ್ಫರ್ಮ್ ಬಂದೇ ಬರುತ್ತೆ. ಬರೀ ಟ್ರಾವೆಲಿಂಗ್ ಲಾಗೇನೆ. ಸೊ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ತಡ ಮಾಡೋದು ಬೇಡ. ಫಸ್ಟು ಅಮ್ಮಂಗೆ ವಿಶ್ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಬನ್ನಿ. ಅಮ್ಮ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾರೆ ಹೋಗೋದಕ್ಕೆ. ನಾನು ಈಗ ರೆಡಿ ಆಗಿದ್ದೀನಿ. ಸೊ ನೋಡಿ ಇವತ್ತಿನ ಔಟ್ಫಿಟ್ ಇದು. ಅಮ್ಮ ನೋಡಿ ಇಲ್ಲಿದ್ದಾರೆ. ಹಾಯ್ ಅಮ್ಮ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು. ಒಳ್ಳೇದಾಗಲಿ. ನೋಡಿ ಗೈಸ್, ನಾನು ವಿಶ್ ಮಾಡಿದ್ದೀನಿ. ನಿಮ್ಮ ಪೇರೆಂಟ್ಸ್ ಎಲ್ಲರಿಗೂ ವಿಶ್ ಮಾಡಿ. ಅಮ್ಮ ಇಲ್ಲ ಅಂದರೆ ನಾವೇನೂ ಅಲ್ಲ. ನಮ್ಮ ಎಲ್ಲ ಕಷ್ಟ ಟೈಮಲ್ಲಿ ಅಮ್ಮ ಜೊತೆಲಿ ಇರ್ತಾರೆ. ಸೊ ನನ್ನ ಕಷ್ಟ ಟೈಮಲ್ಲಿ ಅಮ್ಮ ಜೊತೆಲಿ ಇದ್ದಾರೆ. ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ನನಗೆ ಈ ಥರ ಅಮ್ಮ ಸಿಕ್ಕಿರೋದು. ನೀವು ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ದಾರೆ ಎಲ್ಲರೂ ವಿಶ್ ಮಾಡಿ. ಅಮ್ಮ ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು. ಸೊ ಇವತ್ತು ವಿಶೇಷ ಇರೋದ್ರಿಂದ ನಾನು ನಮ್ಮನ್ನು ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅವರು ತುಂಬ ತಿಂಗಳು ಪೂರ್ತಿ ಮನೆ ಅಂತಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ನಾನು ಕೆಲಸ ಟೈಮಲ್ಲಿ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ಹಂಗಾಗಿ ಇವತ್ತು ಆಚೆ ಕರ್ಕೊಂಡು ಹೋಗ್ತಿದ್ದೀನಿ. ಅಮ್ಮ ಎಮೋಷನಲ್ ಆಗ್ತಾರೆ ನಿಜವಾಗ್ಲೂ ಗೈಸ್. ಮದರ್ಸ್ ಡೇ ಅನ್ನೋದು ಒನ್ ಡೇ ಸೀಮಿತ ಆಗಿರಬಾರ್ದು. ಯಾವಾಗಲೂ ಮದರ್ಸ್ ಡೇನೇ. ಏನಕ್ಕೆ ಅಂದರೆ ಅವ್ರು ಕಷ್ಟಪಡ್ತಾರೆ. ನಾವು ಆಚೆ ಹೋಗಿ ಕೆಲಸ ಮಾಡ್ಕೊಂಬರ್ತೀವಿ. ಮನೆ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ನಮಗೋಸ್ಕರ ಅವ್ರು ತುಂಬ ಕಷ್ಟಪಡ್ತಾರೆ. ಸೊ ಹಂಗಾಗಿ ಯಾರ್ಯಾರೆಲ್ಲ ಇದ್ದೀರಾ ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮಮ್ಮ ಅಂತೂ ನಿಜ ನಾನು ದೇವ್ರ ಹತ್ರ ಅರಕೆ ಮಾಡಿದ್ರೆ ಈ ಥರ ಸಿಗೋಲ್ಲ. ಯಾಕಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಕಷ್ಟ ಟೈಮಲ್ಲಿ ಜೊತೆಲಿದ್ದಾರೆ. ನಾನು ವೀಡಿಯೋ ಮಾಡಿಲ್ಲ ಅಂದ್ರೂ ಕೂಡ ಅವರೇ ಬೈತಾರೆ ನನಗೆ ವೀಡಿಯೋ ಮಾಡೋಕ್ಕೆ ಹೋಗು ಅಂತ. ಸೊ ಹಂಗಾಗಿ ಇವತ್ತು ಕರ್ಕೊಂಡು ಹೋಗ್ತಿದ್ದೀನಿ. ಅಮ್ಮ ಒಂದು ಸೆಕೆಂಡ್ ಟೈಮ್ ಇರೋದಿಲ್ಲ, ಶುಭಾಶಯಗಳು. ಸೊ ಗೈಸ್ ಬನ್ನಿ, ನಾನು ವಿಶ್ ಮಾಡಿದ್ದೀನಿ. ಅಮ್ಮಂಗೆ ಎಲ್ಲರಿಗೂ ವಿಶ್ ಮಾಡಿ. ಅಂದಿವೆ ನಿಮಗೆ ಒಳ್ಳೊಳ್ಳೆ ಜಾಗ ಇವತ್ತಿದೆ. ಇವತ್ತು ತೋರಿಸೋಂಥ ಸ್ಪೆಷಲ್ ಪ್ಲೇಸ್ ತುಂಬ ಇದೆ. ಸೊ ಅಮ್ಮನೂ ಕೂಡ ಎಕ್ಸೈಟ್ ಆಗಿದ್ದಾರೆ. ಅಮ್ಮ ತುಂಬ ಖುಷಿನಾ ನಿಮ್ಗೆ ಇವತ್ತು ಹೋಗ್ತಿರೋದು ನಾವು? ತುಂಬ ಖುಷಿ ಆಗ್ತದೆ. ಅಮ್ಮ ತುಂಬ ಖುಷಿ ಆಗಿದೆ. ನಮ್ಮ ಮಗ ಆಚೆ ಕರ್ಕೊಂಡು ಹೋಗ್ತಾನೆ, ನನಗೆ ತುಂಬ ಖುಷಿ ಆಗ್ತದೆ. ಏನಂದರೆ ಆಚೆ ಕರ್ಕೊಂಡು ಹೋಗಿ ಇವತ್ತು ಪ್ರತಿಯೊಂದೆಲ್ಲ ಇವತ್ತು ಆಚೆನೇ. ಏನಕ್ಕೆಂದರೆ ಇವತ್ತೇನು ಮಾಡಬೇಡ ಅಂತಲೂ ಹೇಳಿದ್ದೀನಿ. ಸೊ ಏನಕ್ಕಂದರೆ ಮದರ್ಸ್ ಡೇ ಇರೋದ್ರಿಂದ ಹೊರಗಡೆ ಏನಾದ್ರು ತಿನ್ಸೋಣ, ಏನಾದ್ರು ಕರ್ಕೊಂಡು ಹೋಗೋಣ ಅಂತ ಹೇಳಿ ಓಡಾಡ್ಸ್ಕೊಂಡು ಕರ್ಕೊಬರೋದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಕೂಡ ಒಂದು ಲಾಗ್ ಆಗುತ್ತೆ ಅಂತೇಳಿ ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೈಸ್ ದಯವಿಟ್ಟು ಕ್ಷಮೆ ಇರಲಿ. ಲಾಗ್ಸ್ ಕನ್ಫರ್ಮಾಗಿ ಬರುತ್ತೆ. ಏನಾದರೂ ಮಿಸ್ಟೇಕ್ ಇದ್ದರೆ ನೀವೇ ಕರೆಕ್ಷನ್ ಮಾಡಬೇಕು. ಏನಕ್ಕೆ ಅಂದರೆ ನಾವು ಲಾಗ್ ಮಾಡೋದು ನಮ್ಮ ಖುಷಿಗೆ ಮತ್ತು ನೀವೆಲ್ಲ ನೋಡಲಿ ಅಂತ, ನಿಮಗೆ ಒಳ್ಳೊಳ್ಳೆ ಪ್ಲೇಸ್ಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ. ಸೊ ಹಂಗಾಗಿ ಏನೇ ಕರೆಕ್ಷನ್ ಇದ್ದರೂ ಏನೇ ಪ್ರಾಬ್ಲಮ್ ಇದ್ದರೂ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಸರಿ ಮಾಡ್ಕೋತೀನಿ. ಸೊ ಇನ್ನು ಮುಂದೆ ಲಾಗ್ಸ್ 100% ಬಂದೇ ಬರುತ್ತೆ. ಅದಕ್ಕೆ ನಾನೇ ಗ್ಯಾರಂಟಿ ಗೈಸ್. ಸೊ ಬನ್ನಿ, ತಡ ಮಾಡೋದು ಬೇಡ, ಲಾಗ್ನ ಶುರು ಮಾಡೋಣ. ರೋನಿ ನೋಡಿ ನಾವು ಆಚೆ ಹೋಗ್ತಿದ್ದೀವಿ ಅಂತ ಪಾಪ ಒಂದು ಡಲ್ ಆಗಿಬಿಟ್ಟಿದ್ದಾನೆ. ಅಲ್ಲೇನ ಸಿನಮ್ಮ ಊಟ ಮಾಡಿ ಮಲ್ಕೋ ಬಂಗಾರ. ನೋಡಿ ಟೀ ಶರ್ಟ್ ಹಾಕಿದ್ದೀನಿ ಒಂದು ಎತ್ತ ತಿಮ್ಮ ನೋಡಿ. ಅವ್ನಿಗೆ ಆಟ ಆಡೋಕ್ಕೆ ಏನಾದ್ರು ಒಂದು ಬೇಕು, ಇಲ್ಲ ಅಂದರೆ ಸಮಾಧಾನ ಆಗಲ್ಲ ಅವನಿಗೆ. ಆಟ ಆಡ್ಕೊಂಡು ಇಲ್ಲೇ ಇರು. ಹಾಂ ಬಾಯ್. ನೋಡಿ ಹೆಂಗೆ ಕಾಣ್ತಾನೆ ಮುದ್ದಾಗಿ. ಬಾಯ್ ಬ್ರೋನಿ. ಬಾಯ್ ಮನೆ. ಇವಾಗ ನಾನು ಕುಣಿಗಲಲ್ಲಿದ್ದೀನಿ. ಸೊ ಕುಣಿಗಲಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಗೌಡ್ಗೆರೆಗೆ ಹೋಗ್ತಾ ಇದ್ದೀನಿ. ನಿಮಗೆ ಅಂದಿವೆ ಹೇಳಿದ್ದೆ ಸಿಗುತ್ತೆ ಅಂತ.
ಸೊ ಇಲ್ಲಿ ಒಂದು ಗಿಡ ಬೇಕಿತ್ತು. ಗಿಡ ಏನಕ್ಕೆ ಅಂತ ನಿಮಗೆ ಹೇಳ್ತೀನಿ ನಾನಲ್ಲಿ. ಗಿಡ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀನಿ ನೋಡಿ. ಫುಲ್ ಎಲ್ಲ ಹಿಂದೆ ಎಲ್ಲ ಫುಲ್ ಫಾರ್ಮ್ ಹೌಸ್ ಇದೆ. ಸೊ ಇಲ್ಲಿ ಒಂದು ಗಿಡ ಬೇಕು ನನಗೆ, ಗಿಡ ತಗೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಈ ಗಿಡ ಏನಕ್ಕೆ ಯಾರಿಗೆ ಕೊಡ್ತೀನಿ ಅನ್ನೋದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಬನ್ನಿ ಫಸ್ಟ್ ಗಿಡ ತಗೊಳ್ಳೋಣ. ಗಾಯ್ಸ್ ನೋಡಿ, ಇಲ್ಲಿ ಗೂಡು ಕಾಣ್ತಿದೆಯಲ್ಲ, ಇದು ಏನಂತ ಗೊತ್ತಾ, ಹೀರಕ್ಕಿ ಗಾಯ್ಸ್. ಸೊ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಹುಲ್ಲಿಯೂರು ದುರ್ಗದಲ್ಲಿರೋದು. ಹಂಗೆ ಹೈವೇಲಿ ಹೋಗೋಣ ಅಂದ್ಕೊಂಡೆ. ನಮ್ಮ ಇದ್ದಿದ್ದು ಇಲ್ಲಿ ಒಳಗಡೆ ಈ ಥರ ಸಿಗುತ್ತೆ ಮರ ಅಂತ ಅಂದರು. ನೋಡಿ ಎಲ್ಲ ಹೆಂಗೆ ನೇತಾಡ್ತಿದ್ದಾವೆ. ಯಾರು ನೋಡಿದ್ರೆ ಈ ಥರ ನೋಡಿ ಹೀರಕ್ಕಿಗಳು ನೋಡಿ, ಅಲ್ಲೆಲ್ಲ ನೋಡಿ ಹೆಂಗೆ ಆಡ್ತಿದ್ದಾವೆಲ್ಲ ಅಲ್ಲಿ ನೋಡಿ ಗಾಯ್ಸ್. ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ. ಬಟ್ ಯಾರು ಹೊಡೆಯೋದಿಲ್ಲ, ಯಾರು ಮುಟ್ಟೋದು ಇಲ್ಲ. ಅದು ಖುಷಿಯಾಗಿ ನೋಡಿ ಅವು ಗೂಡಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ನೋಡಿ ಗಾಯ್ಸ್, ಹೆಂಗೆ ಕಾಣ್ತಿದೆ. ಫುಲ್ ಸಪ್ರೇಟ್ ಇದೆ, ಮರ ಇದೆ, ಫುಲ್ ಸಪ್ರೇಟ್ ಇದೆ. ಸೊ ಹಂಗಾಗಿ ಆರಾಮಾಗಿದೆ ಒಬ್ಬಡಿಗೆ ಹೋಗಿ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಕ್ಯೂನಲ್ಲಿ ನಿಂತಿದ್ದೀವಿ. ಮೇಬಿ ಒಂದು 3 ಅವರೇನೋ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೆ ಬೇರೆ, ಬಟ್ ಇಲ್ಲಿ ಆಗ್ತಿರೋದೇ ಬೇರೆ. ಏನಕ್ಕೆ ನಾನು ಜನ ಇರಲ್ಲ, ಕಮ್ಮಿ ಇರ್ತಾರೆ ಅಂತ ಅಂದ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಷ್ಟು ಪವರ್ಫುಲ್ಲು ಈ ದೇವಸ್ಥಾನ. ಸೊ ನಾನಿರೋದು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ. ನೀವು ತೋರಿಸ್ತೀನಿ ನಿಮಗೆ ರಶ್ ಎಷ್ಟಿದೆ ಅಂತ. ಸೊ ಇದು ತುಂಬ ವಿಶೇಷ. ನಮಗಂತೂ ನೀರು ಹರಿತಾ ಇದೆ. ಬಟ್ ಈ ಸೆಕೆಯಲ್ಲಿ ಏನು ಮಾಡೋದು ಏನು ಮಾತಾಡೋದು ಒಂದು ಗೊತ್ತಾಗ್ತಿಲ್ಲ ನಮಗಂತೂ. ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ. ಬಟ್ ಜನ ಅಂತ ಅಷ್ಟೇ ಇದ್ದಾರೆ. ಕಾಯಿಗಳ ರಾಶಿ ಇದೆ ಇಲ್ಲಿ. ಏನಕ್ಕೆಂದರೆ ನಿಮ್ಮ ಮನಸ್ಸಲ್ಲಿ ಏನಾದ್ರು ಅರ್ಕೆ ಇದ್ದರೆ ನಿಮ್ಗೆ ಏನಾದ್ರು ಆಗಬೇಕು, ಒಳ್ಳೇದಾಗಬೇಕು ಅಂತ ಅಂದಿದ್ರೆ ಇಲ್ಲಿ ಅರ್ಕೆ ಕಟ್ಕೊಂಡು ಕಾಯಿ ಕಟ್ಬೋದು. ಸೊ ನಾನು ಕಟ್ಟಬೇಕು, ಕಟ್ಬಿಟ್ಟು ಆಮೇಲೆ ಹಿಂದೆ ಸ್ಟ್ಯಾಚು ಇದೆ, ಅದನ್ನು ದರ್ಶನ ಮಾಡಬೇಕು. ಸೊ ಬನ್ನಿ ಒಳಗೆ ಹೋಗೋಣ. ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಫುಲ್ ವೀಡಿಯೋ ಮಾಡ್ತೀನಿ. ಬಟ್ ಅಲ್ಲಿಂದ ನೋಡಿ ಯಾಕೋ ಮಾಡಬಾರ್ದಂತ ಅನ್ನಿಸ್ತಿತ್ತು. ಏನಕ್ಕೆ ಜನಗಳು ನೋಡಿ ಎಲ್ಲಿ ಮಾತಾಡ್ತೀರಾ, ಅಷ್ಟು ಫ್ರೀ ಇರಲ್ಲ. ಸೊ ಹಂಗಾಗಿ ಮಾತಾಡೋದು ಬೇಡ ಅಂದ್ಕೊಂಡೆ. ಬಟ್ ಈಗ ಮಾತಾಡ್ತೀನಿ, ತೋರಿಸ್ತೀನಿ ನಿಮಗೆ ಏನಿದೆ ಅಂತ. ಈಗ ಇಲ್ಲಿ ಕಾಯಿಗಳ ರಾಶಿ ಏನು ನೋಡ್ತಿದ್ದೀರಾ, ಇದು ಫುಲ್ಲು ಅರಿಕೆ ಕಾಯಿಗಳೇ. ಇಲ್ಲಿ ಯಾವುದೋ ಏನು ಸುಮ್ಮನೆ ಕಟ್ಟಿಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಎಲ್ಲ ಅನ್ಕೊಂಡು ಆಗಿರೋದಕ್ಕೆ ಕಟ್ಟಿರೋದು. ನೋಡಿ ಎಷ್ಟು ಫುಲ್ಲು ಕಾಣ್ತಿದೆ. ಹಿಂದೆ ಫುಲ್ಲು ಜನ ಇದ್ದಾರೆ ನೋಡಿ. ಇಲ್ಲೆಲ್ಲ ಆ ಕಡೆ ನೋಡಿ, ಎಲ್ಲೋ ಜನ ಹೋಗ್ತಾರೆ, ಎಲ್ಲೂ ದರ್ಶನ. ಅದೇ ದೇವಸ್ಥಾನ. ಸೊ ಎಲ್ಲಿದ್ದೀನಿ ಅಂದರೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿದ್ದೀನಿ. ಸೊ ಹಿಂದೆ ನೋಡಿ ಸ್ಟ್ಯಾಚು ಕಾಣುತ್ತೆ. ಸೊ ಆ ಸ್ಟ್ಯಾಚು ಹತ್ರ ಹೋಗ್ಬೇಕು. ಇದು ನಿಮಗೆ ಸೊ ಗಾಯ್ಸ್, ಈ ದೇವಸ್ಥಾನ ಇರೋದು ಚನ್ನಪಟ್ಟಣ ತಾಲೂಕು, ಮಾಲೂರು ಹೋಬಳಿ, ರಾಮನಗರ ಡಿಸ್ಟಿಕ್ ಬರುತ್ತೆ. ಸೊ ನಾವು ಗಾಡೀಲಿ ಬಂದಿದ್ದು ತುಮಕೂರಿಂದ. ಎಲ್ಲಿ ಅಂದರೆ ನಿಮಗೆ ಮಲ್ಲನಕುಪ್ಪೆ ಅಂತ ಒಂದು ಗೇಟ್ ಸಿಗುತ್ತೆ. ಸೊ ಆ ಗೇಟಲ್ಲಿ ಇಳ್ಕೊಂಡು ನಿಮಗೆ ಆಟೋನ ಸಿಗುತ್ತೆ. ನೀವು ಸ್ವಂತ ಓನ್ ವೆಹಿಕಲ್ ಬಂದ್ರೂ ಬರ್ಬೋದು. ಸುಮಾರು ಕಡೆಯಿಂದನೂ ಬರ್ಬೋದು. ಬೆಂಗಳೂರು ಕಡೆಯಿಂದ ಬಂದರೂ ನಿಮಗೆ ಮತ್ತು ಲೆಫ್ಟ್ ಬರ್ಬೋದು. ನಾವು ತುಮಕೂರಿಂದ ಬಂದಿರೋದು. ಸೊ ಹಂಗಾಗಿ ಲೆಫ್ಟ್ ಬಂದ್ವಿ. ಎಲ್ಲಿ ಅಂದರೆ ಮಲ್ಲನಕುಪ್ಪೆ ಗೇಟಲ್ಲಿ. ಬಟ್ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ ಆಯಿತಾ. ಸೊ ಏನು ಜನ ಇರಲ್ಲ, ಫ್ರೀ ಆಗಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ನೋಡ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇನ್ನೂ ಕ್ಯೂನಲ್ಲೇ ಇದ್ದೀವಿ, ಒಳಗಡೆ ಹೋಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಹೆಂಗಪ್ಪ ಪ್ರತಿಷ್ಠಾಪನೆ ಆಗಿದೆ, ಹೆಂಗೆ ಉದ್ಭವ ಆಗಿದ್ದು ಅಂತ ನಿಮಗೆ ಹೇಳ್ತೀನಿ. ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಏನೇನು ಅಂತ. ಸೊ ಫಸ್ಟು ಒಳಗೆ ಹೋಗಿ ಬರೋಣ. ಯಾಕಂದರೆ ಬಿಸಿಲು ನಿಲ್ಲಕ್ಕಾಗ್ತಿಲ್ಲ, ನೀರು ಎಲ್ಲ ಕಡೆಯೂ ಹರಿತಿದೆ ಗಾಯ್ಸ್. ಅಷ್ಟು ಕಷ್ಟ ಆಗ್ತಿದೆ. ಬಟ್ ಬಿಸಿಲು ಬರ್ತಾ ಅಂತೀವಿ, ಏನೋ ಅಷ್ಟೊಂದು ಬಿಸಿಲಿಲ್ಲ, ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. ಬಟ್ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ನೋಡ್ತಾ ಇರ್ಬೋದು ಹೆಂಗೆ ಸೆಟ್ ಆಗಿದ್ದೀವಿ ಅಂತ. ಬನ್ನಿ ಒಳಗೆ ಹೋಗ್ಬಿಟ್ಟು ಬರೋಣ ಫಸ್ಟು. ಒಳಗೆ ಹೋಗೋದಕ್ಕೆ ಎಷ್ಟು ಕ್ಯೂ ಇದೆ ಅಂತ. ಈಗ ಮೇನ್ ಎಂಟ್ರೆನ್ಸಿಗೆ ಬಂದು ಒಂದು ಹಾಫ್ ಆನ್ ಅವರೇನೋ ಆಯಿತು ನಾವು ಕ್ಯೂ ನಿಂತ್ಕೊಂಡು. ಇನ್ನೂ ಒಳಗೆ ಹೋಗೋಕ್ಕಿಲ್ಲ. ಇದು ಇಲ್ಲೊಂದು ಏನು ಪ್ರಾಬ್ಲಮ್ ಅಂದರೆ ನೋಡಿ, ಆ ಥರ ಬಂದು ಮಧ್ಯದಲ್ಲಿ ಹೋಗ್ತಿದ್ದಾರೆ. ನಮ್ಮ ಜನಗಳಿಗೆ ಅದೇನೋ ಬುದ್ಧಿನೇ ಇಲ್ಲ. ದೇವಸ್ಥಾನದಲ್ಲೂ ಈ ಥರ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಜನ ಜಾಸ್ತಿ ಇದ್ರು ಅಂತ ಅವರು ಹೋಗ್ತವ್ರೆ. ಬಿಸಿಲು ಕೂಡ ನಮಗೆ ಇದೆ. ಅಲ್ಲಿ ನೋಡ್ರಿ ನುಗ್ಲು ನಿಧಾನಕ್ಕೆ ಹೋಗ್ತಿಲ್ಲ, ನುಗ್ಲು. ಏನು ಅರ್ಜೆಂಟೋ ನಮ್ಮ ಜನಗಳಿಗೆ. ಏನಾರು ಆಯಿತು ಅಂದರೆ ಅವಾಗ ಎಲ್ಲರ ಮೇಲೂ ಬರೋದು, ಏನೋ ಆಯಿತು ಅಂತ. ಎಂಟ್ರೆನ್ಸು ಸದ್ಯ ಒಳಗಡೆ ಬಂದ್ವಿ. ಇಲ್ಲಿ ನೋಡಿ ಒಂದು ಅಂಬಾರಿ ಕಾಣ್ತಿದೆ. ತುಂಬ ಹಳೆ ಅಂಬಾರಿ ಇದು. ಮೈಸೂರಲ್ಲಿ ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಅಂತ ಇರೋದು. ನೋಡಿ ಇಲ್ಲೇ ಇದೆ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಗೌಡಗೆರೆ. ನೋಡಿ ಇದೇ ಎಂಟ್ರೆನ್ಸ್. ಸೊ ಒಳಗೆ ಹೋಗಬೇಕು, ಬಟ್ ಫೋನ್ ಅಲ್ಲ ಇಲ್ಲ ನೋಡಿ, ಇಲ್ಲೇ ಹಾಕೋರೆ. ಒಳಗೆ ಹೋಗ್ಬಿಟ್ಟು ಬಂದು ಆಮೇಲೆ ಸಿಗ್ತೀನಿ ಗಾಯ್ಸ್ಗಳಿಗೆ. ಸೊ ಗಾಯ್ಸ್, ದೇವಸ್ಥಾನ ದರ್ಶನ ಮಾಡಿಕೊಂಡು ನೀವು ಹಂಗೆ ಬಲಗಡೆ ತಿರುಗಿದ್ರೆ ನಿಮಗೆ ಇಲ್ಲಿ ಬಸಪ್ಪನ ಸನ್ನಿಧಿ ಕಾಣುತ್ತೆ. ಸೊ ಬಸಪ್ಪ ನಿಮಗೆ ಈ ಗೌಡಗೆರೆ ಕ್ಷೇತ್ರದಲ್ಲಿ ಬಸಪ್ಪನೇ ಮೇನ್ ಪವರು, ಅಂದರೆ ಪವಾಡ ಪುರುಷ ಬಸಪ್ಪ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಬಸಪ್ಪ ಹಲವಾರು ಸತ್ಯ ಘಟನೆಯ ಕಾರಣರಾಗಿದ್ದಾರೆ. ಏನಂದರೆ ನಿಮ್ಮ ಕಷ್ಟಗಳು ಏನೇ ಇದ್ರೂ ಬಸಪ್ಪನಿಗೆ ಅಡ್ಡ ಮಲಗಿದ್ರೆ ಅವರು ಅದನ್ನು ದಾಟಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ. ಇಲ್ಲಿ ನಿಮಗೆ ಗಾಯ್ಸ್ ಬಸಪ್ಪನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಿಮಗೆ ಆಶೀರ್ವಾದ ಸಿಕ್ಕಿದ್ರೆ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಏನೇ ಇದ್ರೂ ಪರಿಹಾರ ಆಗುತ್ತೆ. ನೋಡಿ ಒಳಗಡೆ ನಾವು ಬಂದ್ವಿ. ಇಲ್ಲಿ ಬಸಪ್ಪನ ನೀವು ದರ್ಶನ ಮಾಡ್ಬೋದು. ಜನಗಳು ತುಂಬ ಇದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ, ಆಶೀರ್ವಾದ ತೊಗೊತಾ ಇದ್ದಾರೆ. ಬಸಪ್ಪ ಅವರು ಕೂಡ ಆಶೀರ್ವಾದ ಮಾಡ್ತಿದ್ದಾರೆ. ಹಂಗೆ ನಿಮಗೆ ಈ ಕಡೆ ಬಂದರೆ ಚಾಮುಂಡಿ ವಿಗ್ರಹ ಕೂಡ ಕಾಣುತ್ತೆ. ಸೊ ಇದನ್ನು ನೀವು ದರ್ಶನ ಮಾಡಿ ಆಮೇಲೆ ಬಸಪ್ಪನ ಹತ್ರ ಹೋಗ್ಬೋದು. ಬಸಪ್ಪ ನಮ್ಮ ಕಷ್ಟಗಳು ಏನೇ ಇದ್ರೂ ಪರಿಹಾರ ಮಾಡಪ್ಪ ಅಂತ ಜನಗಳು ಕೂಡ ಕೇಳ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನೀವು.
ಇಲ್ಲಿ ನಿಮಗೆ ಏನಂದರೆ ಗೈಸ್ ತುಂಬ ಜನ ಇರೋದ್ರಿಂದ ಬಸಪ್ಪ ಸ್ವಲ್ಪ ಅಂದರೆ ಈಗ ನಾವು ಏನೇ ಆದ್ರೂ ಪ್ರಾಣಿಗಳಿಗೆ ಒಂದು ಸ್ಮೂತ್ನೆಸ್ ಅಂತ ಇರುತ್ತೆ. ಸೊ ಬಸಪ್ಪನೂ ಕೂಡ ಒಂದು ಸ್ವಲ್ಪ ಗಾಬರಿ ಥರ ಆಗ್ತಿದ್ದಾರೆ. ಅವರು ಕೋಪ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅದು ಶಾಂತ ಕೋಪ, ಅದು ಆಶೀರ್ವಾದ ಪ್ರೀತಿಯ ಕೋಪ ಅಂತ ಹೇಳ್ತೀವಲ್ಲ ಆ ಥರ. ಜನಗಳಿಗೆ ಗೈಸ್ ಅವ್ರು ಹೇಳ್ತಿದ್ದಾರೆ ಮುಖ ಮುಟ್ಬೇಡಿ ಅಂತ, ಆದರೂ ಫೇಸ್ ಟಚ್ ಮಾಡ್ತಿದ್ದಾರೆ. ಮುಖ ಮುಟ್ಟೋದ್ರಿಂದ ಬಸಪ್ಪನಿಗೆ ಕೋಪ ಬರುತ್ತೆ. ಯಾಕಂದರೆ ತುಂಬ ಜನ ಇರೋದ್ರಿಂದ ಪ್ರಾಣಿಗಳು ಸ್ವಲ್ಪ ಗಾಬರಿ ಆಗ್ತವೆ, ಆ ಕಡೆ ಈ ಕಡೆ ಆಗ್ತವೆ. ನೋಡಿ ಅವ್ರಿಗೆ ಕುದ್ದಕ್ಕೂ ಕೂಡ ಹೋಯಿತು. ಇಲ್ಲಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಮೈನ್ ಬಸಪ್ಪ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋದು ಬಸಪ್ಪ. ನೀವು ದರ್ಶನ ಮಾಡ್ಕೊಬೋದು ಯಾವ ಥರ ಕಾಣ್ತೀವಿ. ಸೊ ಗಾಯ್ಸ್ ಇವಾಗ ಒಳಗಡೆ ಹೋಗ್ಬಿಟ್ಟು ಬಂದು ಇಲ್ಲಿ ಕ್ಯೂ ಏನಕ್ಕೆ ಅಂದರೆ ಇಲ್ಲೊಂದು ಆಂಜನೇಯನ ಸ್ಟ್ಯಾಚು ಇದೆ, ಅಂದರೆ ಅದು ಸ್ಟೋನಲ್ಲಿ ಮಾಡಿರೋಂಥ ಆಂಜನೇಯ ಸ್ಟ್ಯಾಚು. ಸೊ ಅದ್ರ ದರ್ಶನ ಮಾಡಲಿಕ್ಕೆ ಜನ ನಿಂತಿರೋದು ಇಲ್ಲಿ ಕೂಡ ಒಂದು ವಿಶೇಷತೆ ಇದೆ ಗೈಸ್. ಏನಂದರೆ ನಾವು ಪುರಾಣ ಪುಸ್ತಕ ಮತ್ತು ಇತಿಹಾಸ ಉಲ್ಲೇಖನದಲ್ಲಿ ಏನೇನೆಲ್ಲ ಕೇಳಿದ್ದೀವಿ, ಹನುಮಂತ ಲಂಕೆಗೆ ಹೋಗೋದಕ್ಕೆ ಲಂಕಾ ಸೇತುವೆ ಕಟ್ಟಿದ್ರು ಅಂತ. ಸೊ ಆ ಲಂಕಾ ಸೇತುವೆ ಕಟ್ಟಿದಂಥ ಒಂದು ಕಲ್ಲು ಕುರುಹು ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ. ಸೊ ಇಲ್ಲಿ ಜನಗಳು ಕೂಡ ದರ್ಶನ ಮಾಡ್ತಿದ್ದಾರೆ ಅದನ್ನು. ಆ್ಯಂಡ್ ಅದರಲ್ಲಿ ನಮಸ್ಕಾರ ಮಾಡಿ, ಅಷ್ಟೊಂದು ನಮಸ್ಕಾರ ಮಾಡಿ ಅದರಲ್ಲಿ ಇರ್ತಕ್ಕಂಥ ನೀರನ್ನ ತಮ್ಮ ತಲೆ ಮೇಲೆ ಹಾಕೊಂಡು, ಅಂದರೆ ತೀರ್ಥ ಪ್ರೋಷಣೆ ಥರ ಆಶೀರ್ವಚನ ಥರ ಸಿಕ್ಕಿರೋದು ಅಂತ. ಸೊ ನೋಡ್ಬೋದು ಕಲ್ಲು ನೋಡಿ ಅಲ್ಲಿ ಎತ್ತಿದ್ದಾರೆ ಜನ, ತೋರಿಸ್ತೀನಿ ನಿಮಗೆ. ಇಲ್ಲಿ ಏನಂದ್ರೆ ಗೈಸ್ ಆ ಕೊಡದಲ್ಲಿರೋಂಥ ನೀರು ಹಾಕ್ಕೊಂಡು ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಹಂಗಾಗಿ ಜನಗಳು ಕೂಡ ಹಾಕೊಂತಿದ್ದಾರೆ. ಇಲ್ಲಿಂದ ಆಚೆ ಬಂದರೆ ನಿಮಗೆ ಇಲ್ಲೊಂದು ಚಾಮುಂಡೇಶ್ವರಿ ವಿಗ್ರಹ ಕಾಣುತ್ತೆ, ಹಂಗೆ ಉಪ್ಪಿನ ರಾಶಿ ಕೂಡ ಕಾಣುತ್ತೆ. ಈ ಉಪ್ಪಿನ ರಾಶಿ ಏನಕ್ಕೆ ಅಂದರೆ ನಮ್ಮ ಮೇಲೆ ವಾಮಾಚಾರ ಯಾವುದೇ ದೃಷ್ಟಿ ಏನೇ ಆಗಿದ್ರು ಇಲ್ಲಿ ದೃಷ್ಟಿ ತೆಗೆದು ಅವ್ರ ಮೇಲೆ ಹಾಕಿದ್ರೆ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಹಂಗಾಗಿ ಜನ ಹಾಕ್ತಿದ್ದಾರೆ. ಆ್ಯಂಡ್ ನಮ್ಮ ಕೂಡ ಹಾಕ್ತಿರ್ತಾರೆ, ನೀವು ನೋಡ್ತಿರ್ಬೋದು. ಸೊ ಅದನ್ನು ಫುಲ್ ಮುಚ್ಚೇ ಬಿಟ್ಟಿದ್ದಾರೆ ಉಪ್ಪಲ್ಲಿ. ಅಲ್ಲಿ ಆ್ಯಕ್ಚುಲಾಗಿ ಚಾಮುಂಡೇಶ್ವರಿ ವಿಗ್ರಹ ಇದೆ ಗೈಸ್, ಅದು ಹಾರ ಏನು ನೋಡ್ತಾ ಇದ್ದಾರೆ ಅದು ದೇವಿ ವಿಗ್ರಹ, ಅದು ಜನಗಳು ಮುಚ್ಚಾಕ್ಬಿಟ್ಟಿದ್ದಾರೆ. ಸೊ ಕರುನಾಡ ಆದಿದೇವತೆ ಚಾಮುಂಡೇಶ್ವರಿ ನಾವು ಕನ್ನಡ ಆದಿದೇವತೆ ಅಂತೀವಿ. ಸೊ ಹಂಗಾಗಿ ಇಲ್ಲಿ ಕರ್ನಾಟಕದ ಭೂಪಟ ನೋಡ್ಬೋದು. ಆ ಭೂಪಟದ ಎದುರುಗಡೆನೆ ನಿಮಗೆ ಪಂಚಲೋಹದ ವಿಗ್ರಹ ಕಾಣುತ್ತೆ, ಅಂದರೆ ಪಂಚಲೋಹದ ಸ್ಟ್ಯಾಚು ಅಂತ ಏನು ಹೇಳ್ತೀವಿ. ನಿಮಗೆ ಪಂಚಲೋಹ ಅಂದರೆ ಹಿತ್ತಾಳೆ, ಕಬ್ಬಿಣ, ಚಿನ್ನ, ಬೆಳ್ಳಿ ನಾವೆಲ್ಲ ಏನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಯೂಸ್ ಮಾಡಿ ಕಟ್ಟಿರೋವಂಥದ್ದು ಈ ವಿಗ್ರಹ. ಸೊ ಇಲ್ಲಿ ನಿಮಗೆ ಗುಹೆಗಳು ಇದೆಲ್ಲ ವಿಷ್ಣುವಿನ ದಶಾವತಾರ ಅಂತ ಹೇಳ್ಬೋದು. ಸೊ ನೋಡಿ ಇಂಡಿಯಾ ಮ್ಯಾಪ್ ಕೂಡ ಕಾಣುತ್ತೆ ನೋಡಿ. ಸ್ಟ್ಯಾಚು ನಿಮಗೆ ಈ ಥರ ಕಾಣಿಸ್ತಿದೆ ನೋಡಲಿಕ್ಕೆ. ನಮಗಂತೂ ಎರಡು ಕಣ್ಣು ಸಾಲಲ್ಲ ಗೈಸ್ ನೋಡಲಿಕ್ಕೆ. ಸೊ ನೀವೆಲ್ಲ ದರ್ಶನ ಮಾಡ್ಕೊಳ್ಳಿ. ನಿಮಗೆ ಏನೇ ಒಳ್ಳೆಯದ್ರೆ ಏನೇ ಆಗಬೇಕು ಅಂದರೆ ಇಲ್ಲಿ ಬಂದರೆ ನಿಮಗೆ ಪರಿಹಾರ ಆಗುತ್ತೆ. ಸೊ ಇದು ನಿಮಗೆ ಅಘೋರಿಗಳ ಒಂದು ಆಶೀರ್ವಾದದಿಂದ ರಚನೆ ಆಗಿರೋಂಥ ದೇವಸ್ಥಾನ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಗುಹೆಗಳಲ್ಲಿ ವಿಷ್ಣುವಿನ ಅವತಾರ. ಸೊ ಇದು ಏನಕ್ಕೆ ಅಂದರೆ ನಿಮ್ಗೇನಾದ್ರು ದಣಿವಾದರೆ, ನಿಮ್ಗೇನಾದ್ರು ಸುಸ್ತಾದರೆ, ಹೋಗಬೇಕಾದ್ರೆ ನೀವೇನಾದ್ರು ನಿಂತ್ಕೊಂಡು ಆಯಾಸ ಆದರೆ ನಿಮ್ಮ ಸಮಸ್ಯೆಗಳು ಅಲ್ಲೇ ಪರಿಹಾರ ಆಗಲಿ ಅನ್ನೋ ಒಂದು ಕಟ್ಟಿರೋದು. ಸೊ ಇಲ್ಲಿ ನೋಡಿ ನಾನು ಫುಲ್ ಮೇಲಿಗೆ ಬಂದಿದ್ದೀನಿ. ಸ್ಟ್ಯಾಚು ನಿಮಗೆ ಈ ಥರ ಕಾಣುತ್ತೆ. ಸೊ ಇಲ್ಲಿ ಸುಮಾರು ಜನ ಇದ್ದಾರೆ. ನಾನು ಆಗಲೇ ನಿಮಗೆ ತೆಂಗಿನಕಾಯಿ ಏನು ತೋರಿಸ್ತೆ ಅದು ಇಲ್ಲೇ ಸಿಗೋದು. ಸೊ ಇಲ್ಲಿ ತಗೊಂಡು ಈ ದೇವಿ ವಿಗ್ರಹ ಏನಿದೆ ಅಂದರೆ ಸ್ಟ್ಯಾಚು ಏನಿದೆ ಅದನ್ನು ಒಂದು ಸುತ್ತಾಕಿ ಅಲ್ಲಿ ಒಂದು ನಿಮಗೆ ಚಾಮುಂಡೇಶ್ವರಿ ವಿಗ್ರಹ ಕಾಣ್ತಾ ಇದೆ ನೋಡಿ. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ನೀವು ತಾಂಡೋಗಿ ಕಟ್ಟರೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ. ಸೊ ಇಲ್ಲಿ ಪಂಚಲೋಹ ವಿಗ್ರಹ ಕೆಳಗಡೆ ಬಲಪಾದ ಅಂದರೆ ತಾಯಿಯ ಬಲಪಾದದ ಹತ್ರ ಕೆಳಗಡೆ ಗೈಸ್ ಅಂದರೆ ಸಪ್ತ ನದಿಗಳ ನೀರು, ಸಪ್ತ ಸರೋವರಗಳ ನೀರು, ಸಪ್ತ ಸಾಗರಗಳ ನೀರು, 77 ಪುಣ್ಯಕ್ಷೇತ್ರಗಳ ನೀರು ಹಾಕಿ ಅದ್ರ ಮೇಲೆ ಮಂಟಪ ಕಟ್ಟಿರೋದು. ಸೊ ಹಂಗಾಗಿ ಅಲ್ಲಿ ನಮಸ್ಕಾರ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ಸೊ ಹಂಗಾಗಿ ಜನ ಕೂಡ ನಮಸ್ಕಾರ ಮಾಡ್ತಾಯಿದ್ದಾರೆ, ಅಮ್ಮ ಕೂಡ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನಿಮಗೆ ಇನ್ನೊಂದು ಅಚ್ಚರಿ ಇದೆ ಗೈಸ್, ನಾನು ನೋಡ್ಬಿಟ್ಟು ನಿಜ ಶಾಕ್ ಆದೆ. ಅದು ಏನಂದರೆ ಇಲ್ಲಿ ನಿಮಗೆ ಕೆಲವೊಂದು ಐಟಮ್ಗಳು ಸಿಗುತ್ತೆ ನೋಡಿ. ಇವಾಗ ಏನು ನೋಡ್ತಾ ಇದ್ದೀರಾ ಈ ಕೆಲವು ವಸ್ತುಗಳು ನಮ್ಮ ಮನೇಲಿ ನಾವೇನೇನು ಯೂಸ್ ಮಾಡ್ತೀವಿ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ಲ ಹಿತ್ತಾಳೆ ಐಟಮು ಅವೆಲ್ಲ ಇವೇನೆ. ಸೊ ಇಲ್ಲಿ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಇದ್ರ ಮೂಲಕಂದನೇ ದೇವಿ ಸ್ಟ್ಯಾಚು ರೆಡಿ ಆಗೋದು ನೋಡಿ. ಬೆಟ್ಟ ಥರ ಎಲ್ಲ ಏನೇನೆಲ್ಲ ಕ್ರಿಯೇಟಿವ್ ಮಾಡಿದರೆ ಚೆನ್ನಾಗಿ ಕಾಣಿಸ್ತಿದೆ ಗೈಸ್ ಆ್ಯಕ್ಚುಲಾಗಿ ನೋಡೋದಕ್ಕೆ. ಸೊ ಅದ್ರ ಕೆಳಗಡೆ ನೀವು ಹೋಗ್ಬೇಕಾದ್ರೂ ಕೂಡ ಅಷ್ಟೇ ನಿಮಗೆ ಗುಹೆಯಲ್ಲಿ ವಿಷ್ಣುವಿನ ಅವತಾರಗಳನ್ನು ನಾವು ನೋಡೋಕೆ ಸಿಗುತ್ತೆ. ಸೊ ನಿಮಗೆ ಇಲ್ಲಿ ಏನೇ ಒಳ್ಳೆಯದಾಗಬೇಕು ಅಂದ್ರೂ ಆಗುತ್ತೆ. ಯಾಕೆಂದರೆ ಇದು ಅಘೋರಿಗಳ ಒಂದು ಆಶೀರ್ವಾದದಿಂದ ರೆಡಿ ಆಗಿರೋದಂಥದ್ದು. ಸಾಕ್ಷಾತ್ ದೇವ ಸ್ವರೂಪಿನೇ ಪೂಜೆ ಮಾಡಿದಂತಹ ವಿಗ್ರಹ ಕೂಡ ಇಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತೆ. ಸೊ ಅದು ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಭೀಮನ ಅಮಾವಾಸ್ಯೆ ದಿವಸ ಮಾತ್ರ ನಿಮಗೆ ಅದು ನೋಡಲಿಕ್ಕೆ ಸಿಗೋದು. ಸೊ ಅದು ಸಾಕ್ಷಾತ್ ದೈವ ಸ್ವರೂಪನಾದ ಮಾನವ ಪೂಜೆ ಮಾಡ್ತಿದ್ದ ವಿಗ್ರಹ. ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಗಾಯ್ಸ್. ಸೊ ಗೈಸ್ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಸೊ ಈ ಲಾಗು ನಾನು ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇದು ನಿಮಗೆ ಗೌಡಗೆರೆ ಕ್ಷೇತ್ರ, ಚಾಮುಂಡೇಶ್ವರಿ ಕ್ಷೇತ್ರ. ಸೊ ಇಲ್ಲಿ ಸುಮಾರು ಪವಾಡಗಳು ನಡೀತಾನೆ ಇರ್ತವೆ ಡೈಲಿನೂ. ಸೊ ಇಲ್ಲಿ ಗೈಸ್ ನಿಮಗೆ ವಿಶೇಷ ಏನಂದರೆ ಭೀಮನ ಅಮಾವಾಸ್ಯೆ ದಿವಸ
ಒಂದು ದೇವಿ ವಿಗ್ರಹ ಇರುತ್ತೆ. ಸೊ ಆ ದೇವಿ ವಿಗ್ರಹಕ್ಕೆ ನಿಮಗೆ ಅಭಿಷೇಕ ಮತ್ತು ಪೂಜೆ ಮಾಡೋದಕ್ಕೆ ಮಾತ್ರ ಅವಕಾಶ ಸಿಗುತ್ತೆ. ಸೊ ಆ ವಿಗ್ರಹ ಕೂಡ ಭೀಮನ ಅಮಾವಾಸ್ಯೆ ದಿವಸ ಮಾತ್ರ ತೆಗಿತಾರೆ ಆಚೆಗಡೆ. ಏನಕ್ಕೆ ಅಂದರೆ 15 ವರ್ಷದ ಹಿಂದೆ ಸಿಕ್ಕಿರೋಂತಹ ವಿಗ್ರಹ ಅದು ಅಘೋರಿಗಳ ಪ್ರೇರೇಪಣೆಯಿಂದ ಸ್ಥಾಪಿತ ಆಗಿರೋ ದೇವಸ್ಥಾನ ಇದು. ಸೊ ಹಂಗಾಗಿ ಇದು ತುಂಬ ಪವರ್ಫುಲ್ಲು. ಸೊ ಅದು ತುಂಬ ಸುಮಾರು ಶಕ್ತಿ ಕೂಡ ಹೊಂದಿದೆ. ಸೊ ಹಂಗಾಗಿ ಭೀಮನ ಅಮಾವಾಸ್ಯೆ ದಿವಸ ಮಾತ್ರ ತೆಗಿತಾರೆ. ನೀವು ಅವಾಗ ಬಂದು ಕೂಡ ದರ್ಶನ ಸಿಗುತ್ತೆ ಗೈಸ್. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವ್ಲಾಗು. ಸೊ ಈ ವ್ಲಾಗು ಹೋಪ್ಫುಲ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಅಲ್ಲಿ ತುಂಬ ಮಾತಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ನಾನು ಅಲ್ಲಿಂದನೂ ಮಾತಾಡ್ಕೋಬೇಕು ಅಂತಲೇ ಬಂದಿದ್ದು. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಏನು ಗೊತ್ತಾ, ಜನ ಇರೋಲ್ಲ, ಮಾತಾಡ್ಬೋದು ಅಂತ ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಜನ ಗೈಸ್. ಟ್ರೈಪಾಡ್ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಮಾತಾಡೋದು ಸಾಕು ಹೋಗೋದು. ಏನಂದರೆ ಮಾತಾಡ್ತಿದ್ದೆ, ಇಲ್ಲ ಅಂತ ಏನು ಪ್ರಾಬ್ಲಮ್ ಇಲ್ಲ. ಅಡ್ಡಾಡನೆ ಬರೋರು, ಮೊಬೈಲ್ ಬಿದ್ದು ಹೋಗೋದು. ಸೊ ಹಂಗಾಗಿ ನನಗೆ ಮಾತಾಡೋಕೆ ಅಷ್ಟೊಂದು ಕ್ಯಾರಿ ಮಾಡೋಕ್ಕಾಗಲಿಲ್ಲ. ಕ್ಲಿಪ್ಗಳನ್ನ ತೊಗೊಂಡಿದ್ದೀನಿ, ಮನೆಗೆ ಹೋಗಿ ವಾಯ್ಸ್ ಓವರ್ ಕೊಡ್ತೀನಿ. ಹೋಪ್ಫುಲಿ ಈ ಲಾಗು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಎಷ್ಟು ಇನ್ಫಾರ್ಮೇಷನ್ ಕೊಡಬೇಕು ಅಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಈ ಲಾಗಲ್ಲಿ. ಸೊ ಇದೇ ಥರ ಲಾಗ್ ಬರ್ತಾನೆ ಇರುತ್ತೆ. ಅಂದರೆ ನಿಮಗೆ ಇನ್ನೂ ಟೆಂಪಲ್ ಲಾಗ್ಸ್ ಯಾವುದೂ ಬರೋಲ್ಲ, ಇವತ್ತೇ ಲಾಸ್ಟ್. ಯಾಕೆ ಅಂದರೆ ಈ ಲಾಗು ತುಂಬ ಸ್ಪೆಷಲ್ ಅಂತ ಇದ್ದಿದ್ದು. ಯಾಕೆಂದರೆ ಮದರ್ಸ್ ಡೇ ಇರೋದ್ರಿಂದ ಬಂದು ನಾನು ವೀಡಿಯೋ ಮಾಡಿದ್ದೀನಿ. ಇಲ್ಲಿಗೆ ಬರಲೇಬೇಕಂತ ಅಂದ್ಕೊಂಡಿದ್ದು ಇವತ್ತೇನೆ. ಸೊ ಹಂಗಾಗಿ ಇವತ್ತು ಬಂದೆ. ಬಟ್ ಇನ್ಮೇಲೆ ಟ್ರಾವೆಲಿಂಗ್ ಲಾಗ್ ಬರುತ್ತೆ. ಯಾಕೆಂದರೆ ನನ್ನ ಚಾನಲ್ ಹೆಸರಿರೋದು ಟ್ರಾವೆಲಿಂಗ್ ಲಾಗ್ ಅಂತ. ಸೊ ಟ್ರಾವೆಲ್ ಮಾಡೋದು ಬಿಟ್ಟು ನೀನು ಬರೀ ದೇವಸ್ಥಾನ ತೋರಿಸ್ತಾ ಗುರು ಅಂತ ಬೈಕೋಬೇಡಿ. ಸೊ ಈ ಲಾಗು ಇವತ್ತು ಲಾಸ್ಟು, ಅಂದರೆ ಟೆಂಪಲ್ ಲಾಗು ಲಾಸ್ಟು. ಸೊ ಇನ್ನು ಮುಂದೆ ಬರೀ ಟ್ರಾವೆಲ್ ಆಗೇ ಬರ್ತಾ ಇರುತ್ತೆ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಏನಕ್ಕಂದರೆ ನಾನು ಮಾಡೋ ಲಾಗು ಫಸ್ಟು ಏನಂದರೆ ನಾನು ಮಾಡೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ, ನೀವೇ ನೋಡ್ಬೋದು. ಹೋಪ್ಫುಲಿ ಈ ಲಾಗು ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆದಷ್ಟು ಎಷ್ಟು ಶೇರ್ ಆಗುತ್ತೋ ಅಷ್ಟು ಮಾಡಿ. ನೀವು ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಬಟ್ ಏನಂದರೆ ಗೈಸ್, ಒಂದು ಇನ್ಫಾರ್ಮೇಷನ್ ಏನಂದರೆ, ಭಾನುವಾರ, ಮಂಗಳವಾರ, ಶುಕ್ರವಾರ ಬರಲೇಬೇಡಿ. ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾವು ಅಂದ್ಕೊಳ್ಳೋದಕ್ಕಿಂತ ಹೆವಿ ರಶ್ ಇರುತ್ತೆ ಇಲ್ಲಿ. ಸೊ ಹಂಗಾಗಿ ನಿಮಗೆ ಸೋಮವಾರ, ಬುಧವಾರ, ಗುರುವಾರ ಯಾವಾಗ ಬಂದು ಫ್ರೀ ಇರುತ್ತೆ. ನಾವು ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಹೋಗಿ ದರ್ಶನ ಮಾಡಿಕೊಂಡು ಮನಸ್ಸಲ್ಲಿರೋದೆಲ್ಲ ಕೇಳ್ಕೊಂಬರ್ಬೋದು. ಸೊ ಇಲ್ಲಿ ನಿಮಗೆ ಏನೇ ಇದ್ರೂ ಕೇಳ್ಕೊಳ್ಳಿ, ಆಗುತ್ತೆ. ನೋಡಿ ಇವಾಗ ಲಾಗ್ ಸ್ಟಾಪ್ ಮಾಡೋಣ ಅಂತೇಳಿ, ಅಂದರೆ ಲಾಗ್ ಕ್ಲೋಸ್ ಮಾಡಿರಲಿಲ್ಲ, ಹಾಗೆ ಬಂದೆ. ಲಾಗ್ ಕ್ಲೋಸ್ ಮಾಡೋಂತೇಳಿ ಒಂದು ಒಳ್ಳೆ ಜಾಗದಲ್ಲಿ ಹಾಕಿದ್ದೀನಿ. ಆ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾಗೈತೆ. ನೋಡಿ ಇಲ್ಲೆಲ್ಲ ಅಮ್ಮ ನೋಡಿ ಅಲ್ಲಿದ್ದಾರೆ ಗಾಡಿ ಹಾಕ್ಕೊಂಡು. ನಾನು ನೋಡಿ ಆರಾಮಾಗಿ ಕೂತಿದ್ದೀನಿ. ಫುಲ್ ತೋಟ ಚೆನ್ನಾಗಿದೆ. ಈ ಲಾಗ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಹೆಚ್ಚು ವೀಡಿಯೋಗಳು ಹಾಕ್ತೀನಿ. ಅಂದರೆ ನಿಮಗೆ ತುಂಬ ಹೆಚ್ಚು ವೀಡಿಯೋಗಳು ಬರ್ತಾನೆ ಇರುತ್ತೆ. ಟ್ರಾವೆಲಿಂಗ್ ಆಗಲಿ, ಟ್ರಾವೆಲಿಂಗೇ ಇನ್ಮೇಲೆ ಬರೋದು, ಫುಡ್ ಲಾಗ್ ಏನೂ ಮಾಡೋಲ್ಲ. ಟ್ರಾವೆಲಿಂಗ್ ಅಂತಲೇ ಇರೋದು, ಟ್ರಾವೆಲಿಂಗೇ ಮಾಡಬೇಕು. ಟ್ರಾವೆಲಿಂಗೇ ನಿಮಗೆ ತೋರಿಸ್ತೀನಿ, ಇಡನ್ ಪ್ಲೇಸ್ಗಳನ್ನ ತೋರಿಸ್ತೀನಿ. ಈ ತೋರಿಸಿರೋ ಪ್ಲೇಸಸ್ ಎಲ್ಲ ತೋರಿಸಲ್ಲ. ಹೋಪ್ಫುಲಿ ಈ ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್. ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ನಿಮಗೆ ಪ್ರಾಮಿಸ್ ಏನಂದರೆ, ತಿಂಗಳಲ್ಲಿ 5 ರಿಂದ 6 ವೀಡಿಯೋ ಬರ್ತಾನೆ ಇರುತ್ತೆ. ಅದು ಟ್ರಾವೆಲಿಂಗ್ದು. ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.